ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರಿ ಹಸ್ಬೆಂಡ್, ನೀವು ಕೈಕಾಲು ಮುಖ ಎಲ್ಲ ತೊಳ್ಕೊಳ್ಳಿ, ನಾನು ಟವಲ್ ತಗೊಂಡ್ ಬರ್ತೀನಿ. ಹಾಂ, ಯಾಕೋ ಕೈ ಕಾಲು ಮುಖ ತೊಳಕ್ ಮನ್ಸೇ ಆಗ್ತಾ ಇಲ್ಲ. ಮತ್ತೆ ಹಂಗೆ ಇರ್ತೀರಾ? ನೀವು ಮನ್ಸು ಮಾಡಿದ್ರೆ ಸ್ನಾನನೇ ಮಾಡ್ತೀನಿ. ಸ್ನಾನನಾ? ಆಗ ನಿಮ್ಮ ಮನೆಗೆ ಬಂದಾಗ ಬೆನ್ನುಜ್ಜಿ ಬಿಸಿನೀರೆಲ್ಲ ಹಾಕಿದ್ರಲ್ಲ, ಈಗ ಹತ್ರ ಮಾಡ್ಬೋದಲ್ಲ. ಹಸ್ಬೆಂಡು ಮನೆಗೆ ಬಂದ ಕೂಡಲೇ ನೀವು ತರಲೆ ಶುರು ಮಾಡ್ತೀವಿ. ಯಾಕೋ ಅತಿ ಆಯ್ತು ನೋಡಿ. ಹೊರಗಡೆ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಇದ್ದಾರೆ, ಬಗ್ಗೆ ನಡಿಬೇಕು. ನಿಮ್ಮ ಗಂಡ ಕಣ್ರಿ ಸ್ನಾನ ಮಾಡಿಸಿದ್ರು ಅದ್ರಲ್ಲೇ ಅಂತ. ಸರಿ, ನಾಳೆ ಮಾಡ್ತೀನಿ. ಸದ್ಯಕ್ಕೆ ಹೋಗಿ ಮುಖ ತೊಳಿ, ಹೋಗಿ ನೋಡಿ ಟವಲ್ ತಗೊಂಡ್ ಬರ್ತೀನಿ. ಹಸ್ಬೆಂಡು ಆಯ್ತಾ? ಯಾರಾದ್ರೂ ನೋಡಿದ್ರೆ ಕಷ್ಟ ಜೀವನ. ಯಾಕೆ ಎಷ್ಟೊಂದು ಹೆದರ್ಕೋತಿದ್ದೀರಾ? ಯಾರಾದ್ರೂ ಬಂದ್ರೆ ಏನ್ ಮಾಡ್ತೀರಾ? ಬಿಡಿ. ಭಯ ನನ್ನ ಮನೆ ಬಿಟ್ಟು ಬರಬೇಕಾದ್ರೆ ಇರ್ಲಿಲ್ವಾ? ನೀವು ತಪ್ಪು ಮಾಡಿದ್ದೀರಿ ಅಂತ ಅನ್ಕೊಂಡಿದ್ದೆ, ಅದಕ್ಕೆ ಬಂದಪ್ಪ. ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ. ಹಸ್ಬೆಂಡು ಇವಾಗ ಅದ್ರ ಬಗ್ಗೆ ಮಾತಾಡೋ ಸಮಯ ಅಲ್ಲ. ಯಾರಾದ್ರೂ ಬಂದ್ರೆ ಕಷ್ಟ, ಬಿಡಿ ಹಸ್ಬೆಂಡು. ಆಯ್ತು, ಇನ್ನೊಂದ್ಸರಿ ಇಬ್ರು ಪುರ್ಸೊತ್ ಮಾಡ್ಕೊಂಡು ಫ್ರೀಯಾಗಿ ಮಾತಾಡೋಣ, ಆಯ್ತಾ? ಸರಿ ಬಿಡಿ. ದೀಪಾರೆ ಹೇಳಿ. ಒಂದ್ಸರ್ತಿ ನಿಮ್ಮ ಮನೆ ಗಟ್ಟಿಯಾಗಿ ತಪ್ಕೋಬೇಕು ಅನ್ನಿಸ್ತದೆ. ಬೇಡ. ಏಕೆ? ನನ್ಗೆ ಇಷ್ಟ ಇಲ್ಲ. ಇಷ್ಟ ಆಗುತ್ತೆ ಇಲ್ಲ, ಕಷ್ಟ ಆಗುತ್ತೆ ಹಸ್ಬೆಂಡು. ಅಡ್ಜಸ್ಟ್ ಮಾಡಿ. ಅಲ್ಲಿ ಗಂಡನೇ ಹೆದರ್ಕೋ ಹೆಂಗ್ತಿರಿ, ಇಲ್ಲೇ ಹಲ್ಲಿ ಹೆದರ್ಕೋತಾರೆ ಅನ್ನೋ ಮಾತು ನಿಮ್ ವಿಚಾರದಲ್ಲಿ ನಿಜ ಆಗುತ್ತೆ. ಬಿಡಿ ಹಸ್ಬೆಂಡು, ಹಳ್ಳಿ ಹೋಯ್ತಾ ಇಲ್ವಾ? ಇಲ್ಲ ಅಂದ್ರೆ ಸುಳ್ಳು ಹೇಳಿದ್ರ? ಮೋಸಗಾರ ನೀವು. ಅರೆ, ಹುಡುಗಿರ್ನ ಹೊಲಿಸ್ಕೊಳ್ಳೋದಕ್ಕೋಸ್ಕರ ಹುಡುಗರು ಎಂತೆಂಥದ ಸುಳ್ಳು ಹೇಳ್ತಾರೆ ಅಂತದ್ರಲ್ಲಿ ಇಂಥ ಒಳ್ಳೆ ಹಕ್ಕು ಸಿಗುತ್ತೆ ಅಂದ್ರೆ ಇಷ್ಟು ಮಾಡೋಕ್ಕಾಗಲ್ವಾ? ಏನು ನೋಡಿ, ನನ್ ಕೈ ತೆಗ್ದ್ರೆ ನೀವು ಸುಮ್ನೆ ಇರ್ಬೇಕು, ಸರಿನಾ? ನಾನ್ ತೆಗ್ದ್ಮೇಲೆ ಏನಾದ್ರು ತರ್ಲೆ ಕೆಲಸ ಮಾಡಿದ್ರೆ ನನ್ ಮೇಲೆ ಆಣೆ. ಆಣೆ ಪ್ರಮಾಣ ಎಲ್ಲ ಮಾಡಿ ಬಾಯಿ ಮುಚ್ಚಿಸ್ಬಿಟ್ರ ಆಯ್ತು, ಇರ್ಲಿ. ಈಗ ಸದ್ಯಕ್ಕೆ ಮನ್ಸನ್ನ ಕಂಟ್ರೋಲ್ ಮಾಡ್ಕೋತೀವಿ. ಅದ್ರ ಒಂದಿನ ನಾನೇ ಆಣೆ ಪ್ರಮಾಣ ಮಾಡಿ ನಿಮ್ಮ ಬಾಯಿ ಮುಚ್ಚಿ ನಿಮ್ಗೆ ಹೊಲ್ಸ್ಕೋತೀನಿ, ನೋಡ್ತಾರೆ. ಇನ್ನೇನು ಆಣೆನೆ ಮಾಡಾಯ್ತಲ್ಲ, ಬನ್ನಿ ಬಟ್ಟೆ ಬೇರೆ ಬದಲಾಯಿಸ್ಬೇಕು.